10 ದಿನಗಳ ಕಾಲ ಅಂದ್ರೆ ಹಲವಾರು, ಒಬ್ರು 5 ದಿನನೂ ಹೇಳ್ತಾರೆ, 10 ದಿನನೂ ಹೇಳ್ತಾರೆ. ಬೆಳಗ್ಗೆ ಸಂಜೆ ಇದನ್ನು ಮಾಡಿ 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 ಈ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ನಾನ್ ಮುಂದೆ ಹೇಳ್ತೀನಿ ಏನು ಅಂತ. ಈ ಚಿತ್ರದಲ್ಲಿ ನೋಡಿ, ಈ ಚಿತ್ರವನ್ನು ಗಮನಿಸ್ಬೇಕು ನೀವು. ಈ ಚಿತ್ರವನ್ನು ಗಮನಿಸಿದ ತಕ್ಷಣ ನಿಮ್ಗೆ ಏನು ಅಂತ ಅರ್ಥ ಆಗಿಬಿಡ್ತದೆ. ಪ್ರಯತ್ನ ಮತ್ತು ದೋಷ ಪ್ರತಿಕ್ರಿಯೆ ಹಂತ 1 ಅಂದ್ರೆ ಯಾದೃಚ್ಛಿಕ ಪ್ರಯತ್ನಗಳು. ನಾನ್ ನಿಮ್ಗೆ ಆಗ್ಲೇ ಹೇಳ್ದೆ, ಬೆಕ್ಕು ಬಡ್ದಾಡುದು, ಕೂಗಾಡುದು ಎಲ್ಲ ಮಾಡ್ತದೆ. ಇಲ್ಲಿ ಮೀನಿದೆ, ಮೀನಿನ ತುಂಡುಗಳು, ಇದಕ್ಕೆ ಇದೇ ಪ್ರೇರಣೆ. ಅರ್ಥ ಆಯ್ತಾ? ಕಲಿಕೆಯ ಪ್ರತಿಕ್ರಿಯೆ, ಲರ್ನಿಂಗ್ ಪ್ರೊಸೆಸ್ ಹೇಗಾಗ್ತಿದೆ ನೋಡಿ. ತಪ್ಪುಗಳು ಈ ಗ್ರಾಫ್ ಅಲ್ಲಿ ಇದೆ. ಈ ಗ್ರಾಫ್ ಪ್ರಕಾರ ನಿಮಗೆ ಪ್ರಶ್ನೆ ಕೇಳ್ತಾರೆ. ತಪ್ಪುಗಳಿವೆ, ಇಲ್ಲಿ ಪ್ರಯತ್ನಗಳಿವೆ. ಇಲ್ಲಿ ಸಮಯ, ಇಲ್ಲಿ ತಪ್ಪುಗಳು ಕಡಿಮೆ ಆಗ್ತವೆ, ಕಲಿಕೆ ವೇಗ ಹೆಚ್ಚಾಗ್ತದೆ. ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಸಿದ್ಧಾಂತದಲ್ಲಿ ಥಾಂಡೈಕ್ನ ಈ ಬಾಕ್ಸ್ ಒಳಗಡೆ ಬೆಕ್ಕನ್ನು ಕೂಡಿ ಹಾಕಿರ್ತಾರೆ. ಅರ್ಥ ಆಯ್ತಾ? ಈ ಹಸಿದ ಬೆಕ್ಕನ್ನು ಕೂಡಿ ಹಾಕಿ ಹೊರಗಡೆ ಮೀನಿನ ತುಂಡನ್ನು ಇಟ್ಟಿರ್ತಾರೆ. ಅದಕ್ಕೆ ಹೊಟ್ಟೆ ಹಸಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಏನ್ ಮಾಡ್ತದೆ ಬೆಕ್ಕು ಅಂತಂದ್ರೆ, ಅದರಿಂದ ಹೊರ ಬಡ್ಲಿಕ್ಕೆ ಎಲ್ಲಿಲ್ಲದ ಪ್ರಯತ್ನವನ್ನು ಮಾಡ್ತದೆ. ತನ್ನ ಪ್ರಾಣನೇ ಹೋಗ್ತಿದೆ ಅನ್ನೋ ರೀತಿಯಾಗಿ ಕಿರ್ಚ್ಕೊಳ್ತದೆ, ಕೆಬರುತ್ತದೆ, ಬಾಯಲ್ಲಿ ಕಚ್ಚುತ್ತದೆ ಕಡ್ಡಿಗಳನ್ನ. ಏನು ಮಾಡಿದ್ರು ಬರುಕಾಗುದಿಲ್ಲ. ಅಲ್ಲಿಂದ ಅಲ್ಲಿಗೆ ಎಲ್ಲಾ ಕಡೆ ಓಡಾಡಿ ಬಿಡ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಅದು ಗೊತ್ತಾಗ್ಲಿಲ್ಲ. ಆಗೇನು ಮಾಡ್ತದೆ, ಹಿಂಗೆ ಓಡಾಡುವಾಗ ಮೊದಲನೇ ಬಾರಿಗೆ ಏನಾಗಿ ಬಿಡ್ತದೆ, ಆ ಹಲಗೆಯನ್ನು ಒತ್ತಿ ಬಿಡ್ತದೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಬಟನ್ ಇದೆ. ಇದನ್ನ ಹಲಗೆ ಅಂತ ತಗೊಳ್ಳಿ, ಬಟನ್ ಅಂತ ತಗೊಳ್ಳಿ. ಒಂದೇ ಪ್ರಯೋಗದಲ್ಲಿ ನಾನು ಒಂದೇ ಉದಾಹರಣೆಯಲ್ಲಿ 3 ಪ್ರಯೋಗನ ಮುಗಿಸ್ತೀನಿ. ಇಲ್ಲೇ ಒಂದು ಇದಿದೆ, ಹಲಗೆ ಪೀಸ್ ಇದೆ ಅನ್ಕೊಳ್ಳಿ. ಇಲ್ಲೊಂದು ದಾರ ಇದೆ ನೋಡಿ. ಅರ್ಥ ಆಯ್ತಾ? ಒಂದರಲ್ಲೇ ಹಾಕಿ ಬಿಟ್ಟಿದ್ದೇನೆ. ಅಪ್ಪಿ ತಪ್ಪಿಯಾಗಿ ಓಪನ್ ಆಗಿ ಬಿಡ್ತದೆ ಇದು. ಅರ್ಥ ಆಯ್ತಾ? ಇದು ಆಕಸ್ಮಿಕ ಓಪನ್ ಆಗಿರುವಂತದ್ದು. ಆಕಸ್ಮಿಕವಾಗಿ ಡೋರ್ ಓಪನ್ ಆಗ್ತದೆ, ಬಂದು ಮೀನನ್ನು ತಿಂತದೆ. ತಾಂಡೇಕ್ ಅವ್ರು ಏನ್ ಮಾಡ್ತಾರೆ, ಮತ್ತೆ ಪುನಃ ಅದನ್ನ ಒಳಗಡೆಗೆ ಹಾಕ್ತಾರೆ. ಬೆಕ್ಕನ ತಿಂದಾದ ನಂತರ ಮತ್ತೆ ಪುನಃ ಅದು ಕಸುವಾಗ್ತದೆ. ಅವಾಗ ಕೂಡ ಮತ್ತೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತದೆ. ಮತ್ತೆ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೋರ್ ಓಪನ್ ಆಗ್ತದೆ, ಬಂದು ತಿಂತದೆ. ಅರ್ಥ ಆಯ್ತಾ? 3ನೇ ಸಲಿನೂ ಹಂಗೆ ಮಾಡ್ತಾರೆ. 3ನೇ ಸಲಿನೂ ಅದಕ್ಕೆ ಹೆಂಗ್ ಡೋರ್ ಓಪನ್ ಆಗ್ತಿದೆ ಗೊತ್ತಿಲ್ಲ. ಫಸ್ಟ್ ಬೆಕ್ಕಿಗೆ ಸುಮ್ಮನೆ ಇಲ್ಲಿಂದ ಓಡಾಡ್ತಾನೆ ಐತೆ. 3ನೇ ಸಲಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಓಪನ್ ಆಗಿ ಬಿಡ್ತದೆ. ಅದೇನು ಒತ್ತಿದೀನಿ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಹೀಗೆ ಹಲವಾರು ಬಾರಿ ಪ್ರಯತ್ನ ಮಾಡಿದಾಗ, ಅರ್ಥ ಆಯ್ತಾ? ಇಲ್ಲಿ ಚಿತ್ರ ನೋಡಿ. ಇದೇ ರೀತಿ ಹಲವಾರು ಬಾರಿ ಪ್ರಯತ್ನ ಮಾಡಿದಾಗ ಬೆಕ್ಕಿಗೆ ಗೊತ್ತಾಗಿ ಬಿಡ್ತದೆ, ಆಕಸ್ಮಿಕ ಯಶಸ್ಸು ಅಂದ್ರೆ ದ್ವಾರ ಸ್ವತಂತ್ರವಾಗಿ ಸಕ್ರಿಯವಾಗಿದೆ. ಆ ಬೆಕ್ಕಿಗೆ ಆಕಸ್ಮಿಕವಾಗಿ ಯಶಸ್ಸು ಸಿಕ್ಕಿದ ನಂತರ ನೆಕ್ಸ್ಟ್ ಅದೇ ರೀತಿ ಪ್ರಯತ್ನಗಳನ್ನ ಮಾಡಿ 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 ಅದು ಗೊತ್ತಾಗಿ ಬಿಡ್ತದೆ. ನಾನು ಈ ಬಟನ್ ಅನ್ನು ಒತ್ತಿದ್ರೆ ಮಾತ್ರ ಡೋರ್ ಓಪನ್ ಆಗೋದು, ಈ ದಾರವನ್ನು ಎಳೆದ್ರೆ ಮಾತ್ರ ಡೋರ್ ಓಪನ್ ಆಗೋದು, ಇಲ್ಲಿರೋ ಹಲಗೆ ತುಂಡನ್ನು ಅಮುಕಿದ್ರೆ ಮಾತ್ರ ಡೋರ್ ಓಪನ್ ಮಾಡೋದು ಅಂತ ಅದಕ್ಕೆ ರಿಯಲೈಸ್ ಆಗಿ ಬಿಡ್ತದೆ. ಅರ್ಥ ಆಯ್ತಾ? ಆಗ ಏನಾಗ್ತದೆ, ಆ ಬೆಕ್ಕಿನ ಪ್ರಯತ್ನದ ಸಂಖ್ಯೆ ಅಂತ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತದೆ. ನೆಕ್ಸ್ಟ್ ತಾಂಡೇಕ್ ಅವ್ರು ಏನ್ ಮಾಡ್ತಾರೆ, ಮತ್ತೆ ಪುನಃ ಅದನ್ನ ಪಜಲ್ ಬಾಕ್ಸ್ ಒಳಗೆ ಹಾಕ್ತಾರೆ. ಹಾಕದಾಗ ಬೆಕ್ಕು ಮೊದಲಿನಂಗೆ ಅಲ್ಲಿ ಓಡಾಡ್ಲಿಲ್ಲ, ಕೂಗಾಡ್ಲಿಲ್ಲ, ಕಚ್ಚಾಡ್ಲಿಲ್ಲ, ಕಿರ್ಚಾಡ್ಲಿಲ್ಲ, ಏನಿಲ್ಲ. ಅಲ್ಲಿ ಬಟನ್ ಒತ್ತಿತು, ಹೊರಗಡೆ ಬಂತು, ತಿಂತು. ದಾರ ಎಳಿತು, ಡೋರ್ ತೆಗಿತು, ಬಂತು, ತಿಂತು. ಹಲಗೆ ಪೀಸ್ ಒತ್ತಿತು, ಹೊರಗಡೆ ಬಂತು, ತಿಂತು. ಅಂದ್ರೆ ಅದು ತಪ್ಪುಗಳು ಮಾಡ್ತಾ 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 ಏನಾಯ್ತು, ಫೈನಲ್ ಆಗಿ ಕಲ್ತು ಬಿಡ್ತು, ಈ ಬಟನ್ ಒತ್ತಿದ್ರೆ ಮಾತ್ರ ಬರುದು ಅಂತ. ಆಗ ಬಂದು ಮೀನನ್ನು ತಿಂದು ಏನ್ ಮಾಡ್ತು, ಅದು ತನ್ನ ಆಹಾರ ಅಥವಾ ತನ್ನ ಹಸಿವನ್ನು ನೀಗಿಸ್ಕೊಳ್ತು. ಅರ್ಥ ಆಯ್ತಾ? ಇಲ್ಲಿ ಬೆಕ್ಕು ಎಷ್ಟು ತಪ್ಪುಗಳನ್ನ ಮಾಡ್ತು ನೋಡಿ, ಅಲ್ಲಿ ಇಲ್ಲಿ ಓಡಾಡುದು, ಕಿರ್ಚಾಡೋದು. ಅಂದ್ರೆ ಮಕ್ಕಳಲ್ಲೂ ಕೂಡ ಹೀಗೆ ಏನಾಗ್ತದೆ ಅಂತಂದ್ರೆ, ಪ್ರಾರಂಭದಲ್ಲಿ ತಪ್ಪುಗಳು ಜಾಸ್ತಿ ಆಗ್ತದೆ. ಆ ತಪ್ಪುಗಳನ್ನು ನಾವು ತಿದ್ದಬೇಕು, ಬೈಬಾರ್ದು. ಆ ಸಮಸ್ಯೆಗಳನ್ನು ಒದಗಿಸಿ ಕೊಡ್ಬೇಕು, ಮಗುವೇ ಕಲಿಬೇಕು. ಅರ್ಥ ಆಯ್ತಾ? ಫೈನಲ್ ಆಗೋದ್ರಲ್ಲಿ ಕಲಿಕೆ ಆಗ್ತದೆ. ಅರ್ಥ ಆಯ್ತಾ? ಮೀನು ತಿನ್ನುವುದು ಅನ್ನೋದು ಮಕ್ಕಳಲ್ಲಿ ಕಲಿಕೆ. ಇಲ್ಲಿ ಧನಾತ್ಮಕ ಬಲವರ್ಧನೆ ಅನ್ನೋದು ಮಕ್ಕಳಿಗೆ ಪುನರ್ಬಲನ ನೀಡ್ತಿರಲ್ಲ, ಗುಡ್, ವೆರಿ ಗುಡ್ ಅನ್ನೋದು. ಅವುಗಳು ಅಂದ್ರೆ ತಪ್ಪುಗಳಲ್ಲಿ ಕಡಿಮೆ ಆಗ್ತದೆ, ಕಲಿಕೆ ವೇಗ ಹೆಚ್ಚುತ್ತಾ ಹೋಗ್ತದೆ. ಅರ್ಥ ಆಯ್ತಾ? ತಪ್ಪುಗಳು ಕಡಿಮೆ ಆಗ್ತು, ಕಲಿಕೆ ವೇಗ ಹೆಚ್ಚಿತು. ಈ ಗ್ರಾಫ್ ಅನ್ನು ನೋಡಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದೇ ಇವರ ಒಂದು ಸಿದ್ಧಾಂತದಲ್ಲಿ ತಿಳಿಸುವಂತದ್ದು. ಫೈನಲಿ ಕಲಿಕೆಯ ನಡವಳಿಕೆ ಏನು, ನೇರವಾದ ಯಶಸ್ಸಿನ ಕ್ರಿಯೆ ಆಗ್ತದೆ. ಅರ್ಥ ಆಯ್ತಾ? ಟ್ರಯಲ್ ಅಂಡ್ ಎರರ್ ಪ್ರೊಸೆಸ್, ಲರ್ನಿಂಗ್ ಬಿಹೇವಿಯರ್, ಡೈರೆಕ್ಟ್ ಆಕ್ಷನ್. ಅರ್ಥ ಆಯ್ತಾ? ಇಷ್ಟೇ, ಇದೇ ಈ ಸಿದ್ಧಾಂತ. ಈ ಸಿದ್ಧಾಂತವನ್ನು ನಮ್ಮ ಒಂದು ಇದರಲ್ಲಿ ಮಕ್ಕಳ ಕಲಿಕೆಯಲ್ಲಿ ಹೇಗಾಗ್ತದೆ ಅಂದ್ರೆ ತಾಂಡೇಕ್ ಅವರು ಹೋಲಿಸಿ ಹೇಳ್ತಾರೆ. ಪ್ರಯತ್ನಕ್ಕೆ ಕಡೆಗೂ ಪ್ರತಿಫಲ ಸಿಗುತ್ತೆ. ಎಸ್, ಪ್ರಯತ್ನ ಪಟ್ಟಷ್ಟು ಕೊನೆಗೂ ಪ್ರತಿಫಲ ಸಿಗ್ತದೆ. ಮಕ್ಕಳಿಗೆ ಇಂತಹ ಸಮಸ್ಯೆಗಳನ್ನು ಒದಗಿಸ್ಕೊಡ್ಬೇಕು ಅಂತ ಇದು ಹೇಳ್ತದೆ. ತಲೆಯಲ್ಲಿ ಅದು ಬಂದ ಆಗ್ತದೆ. ಎಸ್, ಬೆಕ್ಕಿನಲ್ಲಿ ಅದು ಗೊತ್ತಾಗಿ ಬಿಡ್ತದೆ. ಯಾಕೆ ಗೊತ್ತಾಗಿ ಬಿಡ್ತದೆ? ನಾನು ಆಗ್ಲೇ ಹೇಳಿದೆ, ಫಸ್ಟ್ ಮಾಡಿದ ತಪ್ಪುಗಳನ್ನ ಮಾಡುದಿಲ್ಲ. ಅದು ತಲೆಯಲ್ಲಿ ಗೊತ್ತಾಗಿ ಬಿಡ್ತದೆ. ಇದನ್ನ ಹಮ್ಕುದ್ರೆ ಬರ್ತದೆ, ಇದನ್ನ ಪ್ರೆಸ್ ಮಾಡಿದ್ರೆ ನಮ್ಗೆ ಡೋರ್ ಓಪನ್ ಆಗ್ತದೆ, ತಿನ್ಬಹುದು ಅಂತ. ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹೌದು, ಇವೆಲ್ಲ ಸಿದ್ಧಾಂತಗಳು ಇದನ್ನೇ ಹೇಳ್ತಾ ಇರೋದು. ತರಗತಿಗೆ ಹೋಲಿಸಿದಾಗ ನನಗೆ ಮಗುವಿಗೆ ಹಸಿವಾದಾಗ ಊಟ ಮಾಡಿಸಬೇಕು. ಚೆನ್ನಾಗಿ ಮಗುವಿಗೆ ಕಲಿಯಲು ಸೂಕ್ತ ಸಮಯದಲ್ಲಿ
ಕಲಿಸಬೇಕು. ಹೌದು, ಸೋಲೆ ಗೆಲುವಿನ ಮೆಟ್ಟಿಲು. ಓಕೆ, ಇದೇ ಈ ಸಿದ್ಧಾಂತ. ಬಟ್ ಈ ಸಿದ್ಧಾಂತ ಇಲ್ಲಿಗೆ ಮುಗಿಯುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದನ್ನ ನೀವು ಶಿಕ್ಷಣಕ್ಕೆ ಅನ್ವಯ ಮಾಡಿ ಕೇಳ್ತಾರೆ, ನಿಮಗೆ ಇನ್ಮೇಲೆ ಸುಲಭವಾಗಿ ಅರ್ಥ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆದ್ರೆ ನನಗೊಂದು ರೆಸ್ಪಾನ್ಸ್ ಮಾಡಿ, ಸರ್ ಅರ್ಥ ಆಯ್ತು ಅಂತ. ದಯಮಾಡಿ ಯಾರೆಲ್ಲ ಲೈಕ್ ಮಾಡ್ಲಿಲ್ಲ, ಲೈಕ್ ಮಾಡಿ, ತರಗತಿ ಬೇರೆಯವ್ರಿಗೂ ಕೂಡ ತಲುಪಿಸ್ಲಿಕ್ಕೆ ಸಹಕರಿಸಿ. ಮುಂದೆ ಹೋಗುವ. ಈ ಪ್ರಯೋಗದ ಹಂತಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಅರ್ಥ ಆಯ್ತಾ? ನಾನೀಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಮತ್ತೆ ಪುನಃ ನಾನು ಮಾಡಕ್ ಹೋಗುದಿಲ್ಲ. ಅಂಡರ್ಸ್ಟ್ಯಾಂಡ್ ಸರ್? ಓಕೆ. ನೋಡಿ, ಈ ಪ್ರಯೋಗವನ್ನು 5 ದಿನಗಳವರೆಗೆ ನೆನ್ಪಿಟ್ಕೊಳ್ಳಿ. 5 ದಿನಗಳವರೆಗೆ ಬೆಳಗ್ಗೆ ಮತ್ತು ಸಂಜೆ ತಲಾ 10 ಬಾರಿ ಪುನರಾವರ್ತಿಸ್ತಾರೆ, ಬೆಳಗ್ಗೆ ಮತ್ತೆ ಸಂಜೆ. ಅರ್ಥ ಆಯ್ತಾ? ಕ್ರಮೇಣ ಬೆಕ್ಕಿನ ಅನಾವಶ್ಯಕ ಚಟುವಟಿಕೆ ಕಡಿಮೆ ಆದವು. ಕೊನೆಗೆ ಆಹಾರ ಬೇಕಾದಾಗ ಬೆಕ್ಕು ನೇರವಾಗಿ ಹಲಗೆಯ ಮೇಲೆ ಕಾಲಿಡುತ್ತಿತ್ತು. ಅದಕ್ಕೆ ಯಾವಾಗ ಬೇಕೋ ಆ ಕಾಲಿಡ್ತಾ ಇತ್ತು, ತಿಂತಾ ಇತ್ತು. ಇದಿಷ್ಟೇ. ಅರ್ಥ ಆಯ್ತಾ? ನೋಡಿ, ಈ ಚಿತ್ರದಲ್ಲಿ ನಿಮಗೆ ಫೈನಲ್ ಆಗಿ ಗೊತ್ತಾಗಿ ಬಿಡ್ತದೆ. ಅರ್ಥ ಆಯ್ತಾ? ಈ ಚಿತ್ರವನ್ನು ನೀವು ನೆನ್ಪಿಟ್ಕೋಬಿಡಿ. ಗೊಂದಲದ ಪ್ರಯತ್ನಗಳು. ಅರ್ಥ ಆಯ್ತಾ? ಫಸ್ಟ್ ಗೊಂದಲದಲ್ಲಿ ಕೀರಾಡುದು ಅರ್ಚಾಡುದು ಮಾಡ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೋರ್ ಓಪನ್ ಆಗ್ತದೆ. ಆಕಸ್ಮಿಕ ಪ್ರಯತ್ನ, ಆಕಸ್ಮಿಕವಾಗಿ ಯಶಸ್ಸು ದೊರೀತದೆ. ಆಕಸ್ಮಿಕವಾಗಿ ದೊರೆತ ಯಶಸ್ಸು ಇದಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಡೋರ್ ಓಪನ್ ಆಗ್ತದೆ. ಮತ್ತೆ ಪುನಃ ಕೂಡ ಹಾಕಿದಾಗ ಅದಕ್ಕೊಂದು ಪ್ಲಾನ್ ಬರ್ತದೆ, ತಲೆಯಲ್ಲಿ ಹೊಳಿತದೆ. ಓ, ಇದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನನಗೆ ಇಲ್ಲಿ ಡೋರ್ ಓಪನ್ ಆಗುದು ಅಂತ. ಹಾಗೇನಾಗ್ತದೆ, ಹೊರಗಡೆ ಬಂದು ಕಲಿಕೆ ಸರಿಯಾಗಿ ಪ್ರತಿಕ್ರಿಯೆ ಸಿಗ್ತದೆ, ಅದಕ್ಕೆ ಸರಿಯಾಗಿ ಮೀನ್ ಸಿಗ್ತದೆ, ಹೊರಗಡೆ ಬಂದು ತಿಂತದೆ. ಅಂದ್ರೆ ಪ್ರಯತ್ನ ಅಂದ್ರೆ ಏನು? ಪದೇ ಪದೇ ತಪ್ಪುಗಳು, ಅಲ್ಲಿಂದ ಆಕಸ್ಮಿಕ ಸರಿಯಾದ ಪ್ರತಿಕ್ರಿಯೆ ಸಿಗ್ತದೆ. ನೆಕ್ಸ್ಟ್ ಫೈನಲ್ ಆಗಿ ಸಮಸ್ಯೆ ಪರಿಹಾರ ಆಗ್ತದೆ, ಅಂದ್ರೆ ಆಹಾರ ಸಿಗ್ತದೆ. ಫೈನಲ್ ಆಗಿ ಕಲಿಕೆ ಆಗ್ತದೆ. ಇದಿಷ್ಟೇ ಈ ಒಂದು ಸಿದ್ಧಾಂತದ ಒಂದು ಮೂಲ ತಿರುಳು. ಅರ್ಥ ಆಯ್ತಾ? ಈ ಪ್ರಯೋಗದ ಮೂಲಕ ತಾಂಡೇಕರ್ ಅವರು ಈ ಕೆಳಗಿನ ಅಂಶಗಳನ್ನ ಪ್ರತಿಪಾದಿಸಿದ್ದಾರೆ. ಅಂದ್ರೆ ಹೇಳಿದ್ದಾರೆ, ಈ ಒಂದು ಇವುಗಳನ್ನೇ ನಿಮಗೆ ಅಪ್ಲೈಡ್ ಮಾಡಿ ಪ್ರಶ್ನೆಯಲ್ಲಿ ಕೇಳುವಂಥದ್ದು. ಇವುಗಳನ್ನ ನೆನ್ಪಿಟ್ರೆ ನೀವು ಇವನ್ನ ಸರಿಯಾಗಿ ಹೊಂದಿಸಿ ಬರಿಬಹುದು. ನೋಡಿ, ಪ್ರೇರಣೆ ಏನಲ್ಲಿ? ಬೆಕ್ಕಿನ ಹಸಿವು ಮತ್ತು ಆಹಾರ. ಅರ್ಥ ಆಯ್ತಾ? ನೀವು ಶಿಕ್ಷಣಕ್ಕೆ ಇದನ್ನ ಹೇಗೆ ಅನ್ವಯ ಮಾಡ್ಕೊಳ್ಳೋದು ಅಂತ ಒಂದು ಕ್ವಶನ್ ಹಾಕೊಳ್ತಾ ಹೋಗಿ. ಗುರಿ ಏನು ಆ ಬೆಕ್ಕಿಂದು? ಪೆಟ್ಟಿಗೆಯಿಂದ ಹೊರ ಬಂದು ಮೀನನ್ನು ಪಡೆಯುವುದು. ಅರ್ಥ ಆಯ್ತಾ? ಪೆಟ್ಟಿಗೆ ಮತ್ತು ಹಲಗೆ. ಅರ್ಥ ಆಯ್ತಾ? ಅಲ್ಲಿ ಹೊತ್ತಬೇಕಿತ್ತಲ್ಲ ಅದು. ಕ್ರಮರಹಿತ ಚಲನೆ ಅಂದ್ರೆ ಪೆಟ್ಟಿಗೆಯಿಂದ ಹೊರಬರಲು ಬೆಕ್ಕು ತೋರಿದ ವಿವಿಧ ಚಲನೆಗಳು. ನೋಡಿ, ಏನೆಲ್ಲ ವಿವಿಧ ಚಲನೆಗಳು ತೋರ್ತು ಅಲ್ಲಿ. ಓಡಾಡುದು, ಮಾಡೋದು, ಕೀಳೋದು, ಅರ್ಚೋದು, ಬಾಯಿಂದ ಕಡಿಯುವುದು, ಆ ಕಂಬಗಳನ್ನೆಲ್ಲನು ಅವುಗಳು. ಅರ್ಥ ಆಯ್ತಾ? ಉಂಟಾಗಬಹುದಾದ ಯಶಸ್ಸೇನು? ಚಲನೆಯ ಫಲಿತಾಂಶ. ಅಕಸ್ಮಾತ್ ಆ ಬೆಕ್ಕೇನಾದ್ರು ನನಗೆ ಹೊಟ್ಟೆ ಹಸಿತೈತೆ ಅನ್ಬಿಟ್ಟು ಸುಮ್ಮನೆ ಕೂತಿದ್ರೆ, ಅಳ್ತಾ ಕೂತಿದ್ರೆ, ಬೇಜಾರಲ್ಲಿ ಕೂತಿದ್ರೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಆ ಡೋರ್ ಓಪನ್ ಆಗ್ತಾ ಇತ್ತಾ? ಅದಕ್ಕೆ ಆಹಾರ ಸಿಗ್ತಾ ಇತ್ತಾ? ಇಲ್ಲ. ಇಲ್ಲಿ ಚಲನೆಯ ಫಲಿತಾಂಶ. ಆ ಬೆಕ್ಕು ಆಚೆ ಈಚೆ ಓಡಾಡ್ತಲ್ಲ, ಅದ್ರ ಫಲಿತಾಂಶವೇ ಯಶಸ್ಸು. ಅಂದ್ರೆ ನಾವಾಗ್ಲಿ ಮಕ್ಕಳಾಗ್ಲಿ ಸುಮ್ಮನೆ ಕೂತ್ರೆ ಯಶಸ್ಸು ದೊರೆಯೋದಿಲ್ಲ. ಅರ್ಥ ಆಯ್ತಾ? ಪ್ರಯತ್ನ ಮಾಡ್ಬೇಕು. ಸೋಲೋದು ಬಿಡೋದು ಸೆಕೆಂಡ್ರಿ. ಈಗ ಪರೀಕ್ಷೆಗಳನ್ನ ಬರೀತಾರೆ ಕೆಲವೊಬ್ರು, ಅಯ್ಯೋ ನನ್ ಕೈಲಿ ಆಗೋದಿಲ್ಲ, ಆಗುದಿಲ್ವೇನೋ ಅಂತ ಸುಮ್ಮನೆ ಕೂರ್ತಾರೆ. ಹಂಗೆ ಅಲ್ಲ, ಆಗೋದು ಬಿಡೋದು ಸೆಕೆಂಡ್ರಿ. ಮೊದಲು ಪ್ರಯತ್ನ ಮಾಡ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಆಯ್ಕೆ, ಸರಿಯಾದ ವರ್ತನೆಯನ್ನು ಗುರುತಿಸಿಕೊಳ್ಳುವಿಕೆ. ಅಲ್ಲಿ ಬೆಕ್ಕಿ ಗೊತ್ತಾಯ್ತು, ನಾನು ಅದನ್ನ ಒತ್ತಿದ್ರೆ ಮಾತ್ರ ಏನಾಗ್ತದೆ, ಓಪನ್ ಆಗ್ತದೆ ಅಂತ. ಇದನ್ನ ಆಯ್ಕೆ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಲೆಗೊಳ್ಳುವಿಕೆ ಅಂದ್ರೆ ಆ ಬೆಕ್ಕಲ್ಲಿ ನೆಲೆಗೊಳ್ತು ಮೈಂಡ್ ಅಲ್ಲಿ ಏನು, ಅದನ್ನ ಒತ್ತಿದ್ರೆ ಮಾತ್ರ ಓಪನ್ ಆಗುದು ಅಂತ. ಅಂದ್ರೆ ಸರಿಯಾದ ಅನುಕ್ರಿಯೆ, ಪುನರಾವರ್ತನೆ. ನೆಕ್ಸ್ಟ್ ಸಮಯ ಏನ್ ಮಾಡ್ತದೆ, ಅದು ತಲೆಯಲ್ಲಿ ಬಂದ ಏರ್ಪಡೋದ್ರಿಂದ ಸರಿಯಾಗಿ ಆ ಬಟನ್ ಮೇಲೆ ಒತ್ತುತ್ತದೆ, ತಿಂತದೆ, ಬಟನ್ ಮೇಲೆ ಒತ್ತದೆ, ತಿಂತದೆ. ಅರ್ಥ ಆಯ್ತಾ? ಶಿಕ್ಷಣಕ್ಕೆ ಸಿದ್ಧಾಂತ ನೀಡಿದ್ದು ಇದೇ ಪ್ರಯೋಗ. ವೆರಿ ಗುಡ್. ಓಕೆ, ನೋಡಿ, ಕಲಿಕೆ ನಡೆಯಲು, ಮಕ್ಕಳಲ್ಲಿ ಕಲಿಕೆ ನಡೆಯಲು ಹಾಗೂ ಬೆಕ್ಕಿನಲ್ಲಿ ಕಲಿಕೆ ನಡೆಯಲು 2 ಪ್ರಮುಖ ಅಂಶಗಳನ್ನು ಗುರುತಿಸಿದ್ದಾರೆ ತಾಂಡೇಕರ್ ಅವರು. ನೋಡಿ, ಒಂದು ಅಂಶ ಏನು? ಇಲ್ಲಿಂದ ಸಿದ್ಧಾಂತ ಪ್ರಾರಂಭ ಆಗ್ತದೆ, ಇಲ್ಲಿಂದ ವೆರಿ ಇಂಪಾರ್ಟೆಂಟ್. ಒಂದು ಏನು? ಬೆಕ್ಕಿನ ಹಸಿವು. ಮಕ್ಕಳಲ್ಲಿ ಕಲಿಬೇಕು ಅನ್ನೋ ಹಸಿವು. ಅರ್ಥ ಆಯ್ತಾ? ಹಸಿವು ಬೆಕ್ಕಿನಲ್ಲಿ ಕಲಿಕೆಗೆ ಇರುವ ಪ್ರೇರಣೆಯನ್ನು ಸೂಚಿಸುತ್ತದೆ. ಮಕ್ಕಳಲ್ಲಿ ಆಸಕ್ತಿ ಕಲಿಕೆಯಲ್ಲಿ ಇರುವ ಪ್ರೇರಣೆಯನ್ನು ಸೂಚಿಸುತ್ತದೆ. ಎರಡನೆಯ ಅಂಶವೆಂದರೆ ಆಹಾರ. ಅಂದ್ರೆ ಬೆಕ್ಕಿನ ಹಸಿವನ್ನು ಪೂರೈಸಲು ಅಗತ್ಯವಾದ 2 ಅಂಶಗಳು.